ಎಲ್ಲರಿಗೂ ನಮಸ್ಕಾರ. ಇವತ್ತು ರುಚಿಕರವಾದ ತಿಪ್ರಿಕಾಯಿ ಮಸಾಲ ಬಜ್ಜಿಯನ್ನು ಮಾಡೋದು ತೋರಿಸ್ನು. ತಿಪ್ರಿಕಾಯಿ ಎಳೆಯು ಸೀಸನ್ ಐತಲ್ರಿ, ಎಳೆಯು ತೊಗೊಂಡೈತಿ. ಮೆಣಸಿನ್ಕಾಯಿ ತೊಗೊಂಡೇನಿ, ಹಸಿ ಮೆಣಸಿನ್ಕಾಯಿ. ಅದಕ್ಕೆ ಎಳ್ಳನ್ನು ತೊಗೊಂಡೇನಿ ಸ್ವಲ್ಪ. ಮತ್ತು ಇದು ಹವೇಜ ಇದ್ರದ್ದು ಪುಡಿ ತೊಗೊಂಡೈತಿ. ಜೀರಿಗೆ ತೊಗೊಂಡೈತಿ. ಇದು ಹವೇಜನ್ನು ಕೊತ್ತಂಬರಿ ಬೀಜ ತರಲ್ರಿ, ಅವನ್ನೆಲ್ಲ ಹುರಿದು ಜೀರಿಗೆ ಅದನ್ನ ಸಣ್ಣ ಮಾಡಿ ಇಟ್ಕೊಂಡೇನಿ ನೋಡ್ರಿ. ಇಲ್ಲಿ ಮಿಕ್ಸಿ ಜಾರ್ ಒಳಗೆ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡೇನಿ. ಇದು ಮಿಕ್ಸಿ ಜಾರ್ ಒಳಗೆ ಹಾಕಿದ್ದನ್ನು ಮಸಾಲೆಗೆ ಅಂತೇಳಿ ಉಪಯೋಗ ಮಾಡ್ಕೊಳಕ್ಕೆ ತೊಗೊಂಡೇನಿ. ಇದಕ್ಕೆ ಜೀರಿಗೆ, ಉಪ್ಪು, ಹವೇಜ್ ಕಾಳು ಹಾಕೈತೆ. ಇದನ್ನು ಅದೇ ಮಿಕ್ಸಿ ಜಾರಿಗೆ ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿನ ತೊಗೊಂಡೈತಿ. ಈಗ ಅದಕ್ಕೆ ಪುಡಿ ಕಲ್ಲುಪ್ಪು ತೊಗೊಳಕ್ತೇನೆ ನಾನು, ಟೇಸ್ಟ್ ಬರ್ತೈತೆ ಅಂಥೇಳಿ. ಕಲ್ಲುಪ್ಪನ್ನು ಹಾಕಿ ಜೀರಿಗೆ, ಅಜ್ವಾನು ಮತ್ತು ಜೀರಿಗೆ, ಹಸಿ ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ರುಬ್ಕೊಳಕ್ತಾನೆ. ಇದನ್ನು ಈ ಪೇಸ್ಟನ್ನು ಮಾಡ್ಕೊಳಕ್ತಾನೆ. ಇದರಿಂದ ಇದು ಎಳೆ ಹೀರಿಕಾಯಿ ಇರೋದ್ರಿಂದ ಬಜ್ಜಿ ಚೆನ್ನಾಗಿ ಆಗ್ತಾವತ್ತೆ ಮಾಡಾಕ್ತಾನೆ. ಇದು ಪೇಸ್ಟ್ ಮಾಡ್ಕೊಂಡೈತಿ. ಎಲ್ಲ ಹಸಿ ಮೆಣಸಿನ್ಕಾಯಿ, ಕೊತ್ತಂಬರಿ ಎಲ್ಲ ಇದ್ರಾಗ ಹಾಕಿ, ಜೀರಿಗೆ, ಉಪ್ಪು, ಅಜ್ವಾನು ಎಲ್ಲ ಹಾಕೈತಿ ಇದ್ರೊಳಗೆ. ಈ ಪೇಸ್ಟನ್ನು ನಾನು ಬಜ್ಜಿ ಹಿಟ್ಟಿಗೆ ಹಾಕೋಬೇಕಾಗತ್ತೆ. ಈಗ ತಿಪ್ರಿಕಾಯಿನ ಹೆಂಗೆ ಕಟ್ ಮಾಡ್ಕೊಳಕ್ತಾನೆ ಅಂದ್ರೆ ನಾನು ಈ ಥರ ಕಟ್ ಮಾಡ್ಕೊಳಕ್ತಾನೆ. ಯಾಕಂದ್ರೆ ಮಸಾಲೆ ತುಂಬಾಕ್ ಬೇಕಂತ ಹೇಳಿ ಈ ಥರ ಉದ್ದುದಕ್ಕಾಗೆ ತಿಪ್ರಿಕಾಯಿನ ಚಂದಂಗೆ ಕಟ್ ಮಾಡ್ಕೊಳಕ್ತಾನೆ. ತಿಪ್ರಿಕಾಯಿ ಎಲ್ಲ ತೊಳೆದು ಕ್ಲೀನ್ ಮಾಡಿ ತೊಗೊಂಡಿದ್ದೈತಿದು. ಇವೆಲ್ಲ ಎಳೆ ತಿಪ್ರಿಕಾಯಿ ಇರೋದ್ರಿಂದ ಭಾಳ ಚಂದ ಬಜ್ಜಿ ಬರ್ತಾವೆ, ಟೇಸ್ಟ್ಫುಲ್ ಆಗಿರ್ತಾವೆ. ನೀವು ಮಾಡಿ ನೋಡಿರಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ. ನೀವು ಸಬ್ಸ್ಕ್ರೈಬ್ ಆಗೋದ್ರಿಂದ ನಮಗೆ ಇನ್ನಷ್ಟು ಹುರುಪು ಬರ್ತೈತಿ ನೋಡಿರಿ. ಈ ಥರ ಎಲ್ಲ ಕಟ್ ಮಾಡಿ ಇದ್ರೊಳಗೆ ಮಸಾಲೆ ತುಂಬಾಗತ್ತೈತಿ. ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿರ್ತಾವೆ. ಅದಕ್ಕೆ ಈಗ ಸೀಸನ್ ಇರೋದ್ರಿಂದ ತಿಪ್ರಿಕಾಯಿದು ನೀವು ಮಾಡಿ ನೋಡಿರಿ. ಟೇಸ್ಟ್ ಆಗಿರ್ತಾವೆ, ಡಿಫ್ರೆಂಟ್ ಆಗಿರ್ತಾವೆ. ಸ್ನ್ಯಾಕ್ಸಿಗಂತೂ ಭಾಳ ಟೇಸ್ಟ್ ಹತ್ತಾವೆ ನೋಡಿ. ಈ ಥರ ಅದ್ರೊಳಗೆ ಹವೇಜದ ಪುಡಿ ಇರ್ತೈತಲ್ರಿ, ಅದು ಉಪ್ಪು, ಹವೇಜ, ಜೀರಿಗೆ, ಆ ಪುಡಿಯನ್ನು ಇದ್ರೊಳಗೆ ಮಸಾಲೆಯಾಗೆ ತುಂಬ್ಕೊಳಕ್ತಾನೆ. ಇಷ್ಟ ಕಟ್ ಮಾಡೋದು ಅದ್ರೊಳಗೆ ಮಸಾಲೆ ಪೌಡ್ರ್ ಹಾಕ್ಬೇಕು. ಅಂದರೆ ಬೆಸ್ಟ್ ಮಸಾಲೆ ಬಜ್ಜಿ ಆಗಿಬಿಡ್ತಾವೆ ತಿಪ್ರಿಕಾಯಿವು. ತಿಪ್ರಿಕಾಯಿನೇ ಟೇಸ್ಟ್ ಇರ್ತೈತೆ ಮೊದಲು. ಅದ್ರದ್ದು ಮಸಾಲೆ ಬಜ್ಜಿ ಅಂದ್ರೆ ತೀರಾ ಟೇಸ್ಟ್ ಆಗಿರ್ತಾವೆ. ಈ ಥರ ಎಲ್ಲ ತುಂಬಿಟ್ಕೊಂಡೆ ನೋಡಿ ಮಸಾಲೆ ತಿಪ್ರಿಕಾಯಿ ಒಳಗೆ, ಅಂದ್ರೆ ಬೆಸ್ಟ್ ಬರ್ತಾವೆ. ಇದನ್ನು ಏನು ಮಾಡಾಕ್ತಾನೆ ನಾನು ಈಗ ಕಡ್ಲೆ ಹಿಟ್ಟು ಹಾಕ್ಕೊಳಕ್ತಾನೆ. ನಾವು ಒಂದು 2.5 ಸ್ಪೂನಷ್ಟು ಕಡ್ಲೆ ಹಿಟ್ಟು ತೊಗೊಳಕ್ತಾನೆ ಇದ್ರೊಳಗೆ. ಇಷ್ಟ. ಅದಕ್ಕೆ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಿಟ್ಟು ತೊಗೊಳ್ರಿ. ಅದಕ್ಕೆ ತಕ್ಕಂತೆ ಖಾರ, ಉಪ್ಪು ಎಲ್ಲ ಹಾಕ್ರಿ. ಅದಕ್ಕೆ ನಾನು ಈ ಸ್ಪೂನ್ಲೆ 2.5 ಸ್ಪೂನ್ ಹಿಟ್ಟು ತೊಗೊಂಡು, ಕಡ್ಲೆ ಹಿಟ್ಟನ್ನು ತೊಗೊಂಡು ಅದಕ್ಕೆ ಒಂಚೂರು ಉಪ್ಪು ಹಾಕ್ಕೊಳಕ್ತಾನೆ. ಉಪ್ಪು ಹಾಕ್ಕೊಂಡು ಒಂಚೂರು ಸೋಡಾ ಪುಡಿ ಹಾಕ್ಕೊಳಕತ್ತೆ ಸ್ವಲ್ಪ. ಆಮೇಲೆ ಅದು ಪೇಸ್ಟ್ ಮಾಡ್ಕೊಂಡಿರ್ತೀವಲ್ರಿ, ಅದು ಹಸಿ ಮೆಣ್ಸಿನ್ಕಾಯಿ ಪೇಸ್ಟ್ ಹಾಕ್ಕೊಂಡು ಎಳ್ಳು ಹಾಕ್ಕೊಳಕ್ತಾನೆ. ವಿಶೇಷ ಏನಂದ್ರೆ ಎಳ್ಳಿನಿಂದ ಭಾಳ ಟೇಸ್ಟ್ ಬರ್ತಾವೆ ಬಜ್ಜಿ. ಅದಕ್ಕೆ ಎಳ್ಳು ಹಾಕ್ಕೊಳಕ್ತಾನೆ. ಎಳ್ಳು ಹಾಕ್ಕೊಂಡು ಆ ಪೇಸ್ಟ್ ಹಾಕ್ಕೊಂಡು ನೀರು ಹಾಕಿ ಸಾವಕಾಶ ಕಲಿಸ್ಬೇಕಂತ. ಬಜ್ಜಿ ಹಿಟ್ಟಿನ ಅದಕ್ಕೆ ಕಲಿಸ್ಬೇಕಾಗ್ತತಿ. ನೋಡಿ ಕಲಿಸ್ರಿ. ನೀರು ನಿಮಗೆ ಎಷ್ಟು ಬೇಕು ಅಷ್ಟು ಹಾಕೋತ, ಒಂದು ಸ್ವಲ್ಪ ಹಾಕೋತ ನೀರು ಕಲಿಸ್ರಿ. ಅದನ್ನ ಅದು ಟೇಸ್ಟ್ ಇದು ಬರಬೇಕು, ಬಜ್ಜಿ ಹಿಟ್ಟಿನ ಅದಕ್ಕೆ ಬರಬೇಕು. ಈಗ ಎಲ್ಲ ಕೊತ್ತಂಬರಿ ಸೊಪ್ಪು ಇದ್ರಾಗ ಬಂದುಬಿಟ್ಟೈತಿ, ಎಲ್ಲನೂ ಬಂದೈತಿ. ಹಸಿ ಮೆಣಸಿನ್ಕಾಯಿ ಪೇಸ್ಟೂ ಬಂದೈತಿ. ಎಳ್ಳು ಹಾಕೋದ್ರಿಂದ ಮಾತ್ರ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತಾವೆ. ಈಗ ನೋಡಿರಿ, ಈ ಬಜ್ಜಿ ಹಿಟ್ಟಿನ ಹದಕ್ಕೆ ಬರಬೇಕಿದು. ಈ ಥರ ಬರಾಕ್ತತಿ. ಈಗ ನೀರು ನೋಡಿ ಹಾಕೊಳ್ತ ಬರ್ರಿ ಸಾವಕಾಶ. ನೀವು ಬೇಕಾದ್ರೆ ಮತ್ತೊಂಚೂರು ನೀರು ಹಾಕೋಬೇಕು. ಈಗ ಬಜ್ಜಿ ಹಿಟ್ಟಿನ ಹದಕ್ಕೆ ಬಂದೈತಿದು. ಈ ಥರ ಆಗೈತೆ ನೋಡ್ರಿ. ಇದು ಈ ಥರ ಆಗಿಂದ ಏನು ಒಂಚೂರು ಒಂದು 5 ನಿಮಿಷ ಮುಚ್ಚಿಟ್ಟು ಸಾಕಿದ್ನ. ಈಗ ಹೆಂಗೆ ಬಂದೈತೆ ನೋಡ್ರಿ ಇದು. ಇದಕ್ಕೆ ನಾನು ಈಗ ಮುಚ್ಚಿಟ್ಟಿದ್ದಕ್ಕೆ ಒಂಚೂರು ನೆನ್ಕೊಂಡೈತದು. ಅದಕ್ಕೊಂದು ಸ್ವಲ್ಪ ಕಾಯ್ದ ಎಣ್ಣೆ ಹಾಕಾಕ್ತಾನೆ. ಕಾಯ್ದ ಎಣ್ಣೆಯನ್ನು ಇದಕ್ಕೆ ಒಂಚೂರು ಹಾಕಿ ಈ ಥರ ಮಾಡ್ಕೋಬೇಕು. ಮತ್ತೊಂಚೂರು ಕಲಿಸಿ ನೋಡಿರಿ, ಬಜ್ಜಿ ಹಿಟ್ಟಿನ ಹದ ಮಸ್ತಾಗೈತಿದು. ಇದ್ರೊಳಗನ ನಾನೀಗ ಎಣ್ಣೆ ಕಾಯಕ್ಕಿಟ್ಟು ಅದನ್ನು ಹಾಕಬೇಕಾಗ್ತತಿ. ಈಗ ಎಣ್ಣೆಯನ್ನು ಕಾಯಕ್ಕಿಟ್ಟನಿ. ಅದಕ್ಕೆ ಅದನ್ನು ಎಣ್ಣೆ ಕಾದಿಂದ ಅದು ಮಸಾಲೆ ತುಂಬಿದ ತಿಪ್ರಿಕಾಯಿ ಇರ್ತಾವಲ್ರಿ, ಅವನ್ನೆಲ್ಲ ಹಿಟ್ಟಿನಾಗ ಅದ್ದಿ ಬಜ್ಜಿ ಹಾಕ್ಬೇಕು. ಈ ಥರ ನೋಡಿರಿ, ಅದಕ್ಕೆಲ್ಲ ಮಸಾಲೆ ತುಂಬಿದ್ದನ್ನು ಈ ಥರ ಮಾಡ್ಕೊಂಡು ಉಂಡೆಯನ್ನು ಮಾಡಿ ಬಜ್ಜಿಗತೆ ಹಾಕ್ಬೇಕು. ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗಿರ್ತಾವೆ, ಡಿಫ್ರೆಂಟ್ ಆಗಿರ್ತಾವೆ. ಮಸಾಲೆ ಬಜ್ಜಿ ತಿನ್ನೋಕೆ ಅಷ್ಟು ಟೇಸ್ಟ್ ಇರ್ತಾವೆ. ಮಾಡಿ ನೋಡಿರಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ. ಬೆಸ್ಟ್ ಆಗಿರ್ತಾವೆ. ಸೀಸನ್ ಐತಿ, ಎಳೆ ತಿಪ್ರಿಕಾಯಿ ತೊಗೊಂಡು ಬಂದು ಮಾಡೋದ್ರಿಂದ ಭಾಳ ಟೇಸ್ಟಿಯಾಗಿರ್ತಾವೆ. ಈ ತಿಪ್ರಿಕಾಯಿ ಅಂತೂ ಈ ತುಪ್ಪದ ಹೀರಿಕಾಯಿ ಅಂತಾರೆ ಇದಕ್ಕೆ. ತಿಪ್ರಿಕಾಯಿಗೆ ಮೆತ್ತಗೆ ಇದ್ದಂತೂ ಭಾಳ ಟೇಸ್ಟ್ ಬಂದಿರ್ತಾವೆ.
ಇದ್ರದ್ದು ಪಲ್ಯನೂ ಮಾಡ್ತಾರೋ ಮತ್ತು ಬಜ್ಜಿ ಮಾಡ್ತಾರೋ ಸಾಂಬಾರು ಮಾಡ್ತಾರೋ. ಅದಕ್ಕೆ ನಾನೀಗ ಮಸಾಲೆ ತುಂಬಿ ಬಜ್ಜಿ ಮಾಡೋದಂದ್ರೆ ಇನ್ನೂ ವಿಶೇಷ. ನಾನು ಆಗಲೇ ಒಂದು ಬಜ್ಜಿ ಮಾಡಿದ್ದೇನೆ, ಇದರಲ್ಲೇ ಖಾರ ಹಾಕಿ, ಒಣ ಖಾರ ಹಾಕಿ, ಅದು ಕೆಂಪು ಖಾರ ಹಾಕಿ ಮಾಡಿದ್ದೈತಿ. ಇದು ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕಿ, ಎಳ್ಳು ಹಾಕಿ, ಮಸಾಲೆ ತುಂಬಿ ವಿಶೇಷವಾಗಿ ಮಾಡಿದ್ದಿದ್ದು ಬಜ್ಜಿ. ತುಂಬಾ ಟೇಸ್ಟಾಗಿರ್ತೈತಿ, ಮಾಡಿ ನೋಡ್ರಿ. ಎಲ್ಲರೂ ನಮ್ಮ ಮನ್ಯಾಗ ಇಷ್ಟಪಟ್ಟು ತಿಂದ್ರಿ. ಇದನ್ನ ವಿಶೇಷ ಐತಂತ ಹೇಳಿ. ಎಳ್ಳು ಹಾಕಿದ್ರಂತ್ರ ಕ್ರಿಸ್ಪಿನೂ ಹಂಗೆ ಬರ್ತೈತಿ, ಟೇಸ್ಟೂ ಹಂಗೆ ಬರ್ತೈತಿ. ನೋಡ್ರಿ ಬಜ್ಜಿ ಮಸ್ತ್ ಬರ್ತಾವೆ. ಈ ಮಳೆಗಾಲಕ್ಕಂತೂ ಬಜ್ಜಿ ಅಂದ್ರೆ ಎಲ್ಲರೂ ಇಷ್ಟಪಡ್ತಾರೆ. ಮತ್ತು ಇದು ಎಣ್ಣೆ ಕಾಯ್ದಿಂದ ಹಾಕಿದ್ರೆ ಈ ಥರ ಕೆಂಪು ಬರಾಕತ್ತಾವ ನೋಡ್ರಿ. ಏನಿಲ್ಲ, ಮಸಾಲೆ ತುಂಬಿದ್ದನ್ನು ಇದ್ರೊಳಗೆ ಹಾಕೋದು, ಅದ್ದುದು ಹಾಕೋದು. ಅದು ಒಳಗೆ ಮಸಾಲೆನೂ ಇರ್ತೈತಿ, ಅದಕ್ಕೆ ಎಳ್ಳು ಇರೋದ್ರಿಂದ ಕ್ರಿಸ್ಪಿಯಾಗಿರ್ತಾವೆ ಅಷ್ಟ, ಮತ್ತೇನಿಲ್ಲ. ನೋಡಿ ಈಗೆಲ್ಲ ಹಿಂಗೆ ಬರ್ತಾವೆ ನೋಡವು ಬಜ್ಜಿ. ಇದು ಡಿಫ್ರೆಂಟ್ ಆಗಿದ್ರಿಂದ ಮಕ್ಳಿಗಂತೂ ಭಾಳ ಇಷ್ಟ ಆಗ್ತಾವೆ ನೋಡ್ರಿ. ತಿಪ್ರಿಕಾಯಿ ತಿಂತಿರ್ದಿಲ್ಲ, ಅದೇನೋ ಒಂದು ಇದು ವಿಶೇಷ ಇರೋದ್ರಿಂದ ತಿಪ್ರಿಕಾಯಿನೂ ತಿಂತಾವೆ ನೋಡ್ರಿ. ಹಿಂಗೆ ಬರ್ತಾವೆ ನಾವು ಬಜ್ಜಿ. ನೋಡೋಕ್ಕೂ ಅಷ್ಟೇ ಇದು ಬರ್ತಾವೆ, ಟೇಸ್ಟಿನೂ ಹಂಗೆ ಆಗಿರ್ತಾವೆ. ಈಗ ನೋಡ್ರಿ ಏನು ಕಾಯ್ತೈತಲ್ಲ, ಜಾಸ್ತಿ ಹಾಕಿದ್ರೆ ಎಲ್ಲ ಆಗ ಎದ್ದು ಬಂದುಬಿಡ್ತಾವೆ. ಈ ಕಲರ್ ಬರ್ಬೇಕು ನೋಡ್ರಿ, ಈ ಕಲರ್ ಬರ್ಬೇಕು ಬಜ್ಜಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಈಗ ನೋಡ್ರಿ ಬಜ್ಜಿ ತಿಪ್ರಿಕಾಯಿ ಎಲ್ಲ ಒಳಗೆ ಮಸಾಲೆ ಇರೋದ್ರಿಂದ ಖಾರ ಉಪ್ಪು ಎಲ್ಲ ಟೇಸ್ಟಾಗಿ ನಿಮಗೆ ಎಷ್ಟು ಬೇಕಷ್ಟು ಹಾಕ್ಕೋಬೋದು. ಪೇಸ್ಟ್ನಾಗನ ಇನ್ನೊಂಚೂರು ಉಪ್ಪು ಖಾರ ನಿಮಗೆ ಎಷ್ಟು ಬೇಕಷ್ಟು ಹಾಕ್ಕೊಂಡು ಮಾಡೋದ್ರಿಂದ ಅವು ಭಾಳ ಟೇಸ್ಟಿಯಾಗಿ ಬರ್ತಾವೆ, ಕ್ರಿಸ್ಪಿನೂ ಬರ್ತಾವೆ. ನೋಡ್ರಿ ಬೆಸ್ಟ್ ಬಂದವು ಬಜ್ಜಿ. ಈಗ ತಿಪ್ರಿಕಾಯಿ ಬಜ್ಜಿ ನಾನು ಎಲ್ಲ ಪೂರ್ತಿ ಮಾಡಿ ತೋರ್ಸೀನಿ. ಅದ್ರ ಜೊತೆ ಕೊಬ್ಬರಿ ಚಟ್ನಿನೂ ಮಾಡೈತಿ. ಅದನ್ನ ನಿಮಗೆ ಈ ಥರ ಬಂದಿರ್ತಾವೆ ನೋಡ್ರಿ. ಅದು ಕ್ರಿಸ್ಪಿನೂ ಹೆಂಗಿರ್ತಾವೆ ಅನ್ನೋದನ್ನು ನಿಮ್ಗೆ ತೋರಿಸ್ತೀನಿ ನಾನು. ಅದಕ್ಕೆ ಕೊಬ್ಬರಿ ಚಟ್ನಿಗೂ ಇದು ಅದು ಮ್ಯಾಚ್ ಆಗುತ್ತೆ ಬಜ್ಜಿ. ನೋಡ್ರಿ ಇದು ಕ್ರಿಸ್ಪಿ ಬರ್ತಾವೆ ಈ ಥರ. ಹಿಂಗೆ ಕೊಬ್ಬರಿ ಚಟ್ನಿಗೆ ಇದಕ್ಕೆ ಭಾಳ ಅಂದ್ರೆ ಭಾಳ ಟೇಸ್ಟ್ ಇರ್ತಾವೆ.